ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ನಾನು ಬಾನ್ಸೋಡಿ ಹತ್ರ ಬಂದಿದ್ದೀನಿ. ಇಲ್ಲಿ ಬಾನ್ಸೋಡಿಯಲ್ಲಿ 1500 ಜನಕ್ಕೆ ಒಂದು ನಾನ್ ವೆಜ್ ಫಂಕ್ಷನ್ ನಡೆಸ್ತಾ ಇದ್ದಾರೆ. ಇವರು PK ಕ್ಯಾಟರರ್ಸ್ ಕಡೆಯಿಂದ ಇದೆಲ್ಲ ಅಡುಗೆಗಳು ಮಾಡ್ತಾರಂಥದ್ದು. ಇವರು ಅಷ್ಟೇ ಬೆಂಗಳೂರು ಆಲ್ ಸರೌಂಡಿಂಗ್ ಅಲ್ಲಿ ಒಳ್ಳೆ ಫಂಕ್ಷನ್ಸ್ ನಡೆಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಅಡುಗೆಗಳು ಮಾಡ್ತಾರೆ. ಅಡುಗೆಗಳಲ್ಲಿ ನಂಬರ್ 1 ತುಂಬಾ ದೊಡ್ಡ ಕ್ಯಾಟ್ರಿಂಗ್ ಇದು. ನಿಮಗೆ 5,000 ಇರಲಿ, 10,000 ಇರಲಿ, 20,000 ಇರಲಿ, ಎಷ್ಟೇ ಇದ್ರೂ ಇವರು ಆರಾಮಾಗಿ ನಡೆಸ್ಕೊಡ್ತಾರೆ. ಈಗ ಬನ್ನಿ ನೋಡೋಣ, ಇವರು PK ಕ್ಯಾಟರರ್ಸ್ ಕಡೆಯಿಂದ ನಾಟಿ ಸ್ಟೈಲ್ ಮಟನ್ ದಮ್ ಬಿರಿಯಾನಿ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಬಿರಿಯಾನಿಗೆ ಈಗ ಪಲಾವ್ ಇಂಗ್ರೀಡಿಯೆಂಟ್ಸ್ ಹಾಕೊಂತಾ ಇದ್ದಾರೆ. ನೋಡಿ, ಇದನ್ನೆಲ್ಲಾನು ನೀರಲ್ಲಿ ನೆನ್ಸ್ಕೊಂತಾರೆ. ಆ ಕಾರಣಕ್ಕೆ ಇದನ್ನ ಇದ್ರಲ್ಲಿ ಹಾಕೊಂತಾ ಇದ್ದಾರೆ. ನೋಡಿ, ಅನಾನಸು ಒಂದು 2-3 ಇಡಿ ಹಾಕೊಂಡಿದ್ದಾರೆ. ಮತ್ತೆ ಲವಂಗ, ನೋಡಿ ಜಾಪತ್ರೆ ಒಂದು 3 ಇಡಿ ಅಷ್ಟು ಹಾಕೊಂಡಿದ್ದಾರೆ. ಈಗ ಕಲ್ಲು ಹಾಕೊಂತಾ ಇದ್ದಾರೆ. ಹಾ, ನೋಡಿ ಈಗ ಚಕ್ಕೆ ಹಾಕ್ತಾ ಇದಾರೆ. ಇದನ್ನೆಲ್ಲ ತಣ್ಣೀರಲ್ಲಿ ನೆನೆಸ್ತೀರಾ, ಬಿಸಿ ನೀರಲ್ಲ? ತಣ್ಣೀರು. ಹಾ ಹಾ. ನೋಡಿ, ಪಲಾವ್ ಎಲೆ ಒಂದು ಅಷ್ಟು ಹಾಕೊಂಡಿದಾರೆ. ನೋಡಿ, ಈಗ ಸೋಂಪು ಹಾಕೊಂತ ಇದಾರೆ. ನೋಡಿ, ಈಗ ಯಾಲಕ್ಕಿ ಹಾಕೊಂಡಿದ್ದಾರೆ. ಯಾಲಕ್ಕಿ ಫುಲ್ ಆಗಿ ಅವ್ರ ಇಡಿಯಲ್ಲಿ 1 ಇಡಿ, 2 ಇಡಿ ಅಷ್ಟು ಏಲಕ್ಕಿ ಹಾಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಈಗ ನೀರು ಹಾಕ್ಬಿಟ್ಟು ಈಗ ನೆನ್ಸ್ಕೊಂತ ಇದ್ದಾರೆ. ಬಿರಿಯಾನಿ ಮಾಡ್ತಾ ಇದಾರೆ. ಮಟನ್ ಬಿರಿಯಾನಿ ಮಾಡೋದಕ್ಕೆ ಒಂದು 4 ಲೀಟರ್ ಅಷ್ಟು ಎಣ್ಣೆ ಹಾಕೊಂಡಿದ್ದಾರೆ. ಎಣ್ಣೆ ಹಾಕೊಂಡು ಈಗ ಸ್ವಲ್ಪ ಚರ್ಬಿ ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಈಗ ಇದರಲ್ಲಿ ಪಲಾವ್ ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದಾರೆ. ಈ ಪಲಾವ್ ಇಂಗ್ರೀಡಿಯೆಂಟ್ಸು ಮತ್ತೆ ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಇವು 3 ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಸೊಪ್ಪು ಮತ್ತೆ ನೋಡಿ ಪಲಾವ್ ಇಂಗ್ರೀಡಿಯೆಂಟ್ಸ್ ಹಾಕಿ ಇದನ್ನೆಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂತ ಇದ್ದಾರೆ. ನೋಡಿ, ಅದರಲ್ಲೇನೆ ಅರಿಶಿನ ಪುಡಿ, ಈರುಳ್ಳಿ ಪೇಸ್ಟು. ನೋಡಿ, ಈರುಳ್ಳಿ ಪೇಸ್ಟು ಒಂದು ಅರ್ಧ ಬಕೆಟ್. ಈಗ ಮೊಸರು ಹಾಕ್ತಾ ಇದಾರೆ. ನೋಡಿ, ನಂದಿನಿ ಮೊಸರು ಒಂದು 2 ಲೀಟರ್. ಹಾ, ನೋಡಿ 2 ಲೀಟರ್ ಮೊಸರು. ನೋಡಿ, 1 kg ಉಪ್ಪು. ಇದಕ್ಕೆ ರೈಸ್ 25 kg ರೈಸ್ ಹಾಕ್ತಾ ಇದಾರೆ. ಮತ್ತೆ ಮಟನ್ 40 kg ಮಟನ್ ಹಾಕ್ತಾ ಇದಾರೆ. ನೋಡಿ, ಈ ಮಸಾಲ ಎಲ್ಲ ಹಾಕೊಂಡು ಇದನ್ನ ಒಂದು 10 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಮಟನ್ ಹಾಕೊಂತ ಇದಾರೆ. ನೋಡಿ, ಇದು 40 kg ಮಟನ್. ನೋಡಿ, ಇದರಲ್ಲಿ ಒಂದು 5 ಲೀಟರ್ ನೀರು ಹಾಕೊಂಡು ಈಗ ಮಟನ್ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ ನಂತರ ಈಗ ಮತ್ತೆ ನೀರು ಹಾಕಿದ್ದಾರೆ. ಟೋಟಲ್ 25 ಲೀಟರ್ ನೀರು ಹಾಕೊಂಡಿದ್ದಾರೆ. ನೋಡಿ, ಅದರಲ್ಲಿ ಈಗ ಧನಿಯಾ ಪುಡಿ 1 ಇಡಿ ಮತ್ತೆ ಚಕ್ಕೆ ಪುಡಿ 1 ಇಡಿ ಹಾಕೊಂಡಿದ್ದಾರೆ. ನೋಡಿ, ಇದು ಮಟನ್ ಎಲ್ಲ ಫುಲ್ ಬೆಂದಾದ್ಮೇಲೆ ನೀರು ಹಾಕೊಬೇಕಾಗುತ್ತೆ. ಮಟನ್ ಜಸ್ಟ್ ಒಂದು 5 ಲೀಟರ್ ನೀರು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ ನಂತರ ನೀರು ಹಾಕೊಂಡು ಮತ್ತೆ 20 ಲೀಟರ್ ನೀರು ಹಾಕೊಂಡು ಈಗ ಫುಲ್ ಕುದಿ ಬಂದ್ಮೇಲೆ ರೈಸ್ ಹಾಕೊಂತಾರೆ.
ನೋಡಿ ಇದು ಜೀರಾ ಸಾಂಬಾರ್ ರೈಸು. ಇದನ್ನ ಒಂದು ಅರ್ಧ ಗಂಟೆ ಇದನ್ನ ನೆನ್ಸ್ಕೊಂಡಿದಾರೆ, ಅರ್ಧದಿಂದ ಮುಕ್ಕಾಲು ಗಂಟೆ ಇದನ್ನ ನೆನ್ಸ್ಬಿಟ್ಟು ಇದನ್ನ ತೊಳ್ಕೊಂಡ್ ಬಂದಿದ್ದಾರೆ. ಈಗ ಇದ್ರಲ್ಲಿ ಹಾಕೊಂತಾರೆ. ಬಿರಿಯಾನಿದಾ ನೋಡಿ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ, ಮತ್ತೆ ಒಂದ್ 2 ಹಿಡಿ ಉಪ್ಪು ಹಾಕೊಂಡಿದ್ದಾರೆ. ಉಪ್ಪು ಖಾರ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ನೋಡಿ ಈ ಕಡೆ ಕುರ್ಮಾ ಮಾಡ್ತಾ ಇದಾರೆ. ನೋಡಿ ಈ ಕಡೆ ಒಂದು ಬಿರಿಯಾನಿ, ಮತ್ತೆ ಆ ಕಡೆ ಕುರ್ಮಾ, ಮತ್ತೆ ಆ ಕಡೆ ಬೋಟಿ, ಮತ್ತೆ ಆ ಕಡೆ ಒಂದು ಕುರ್ಮಾ. ನೋಡಿ 3 ಪಾತ್ರೆ ಕುರ್ಮಾ, 1 ಪಾತ್ರೆ ಈಗ ಬಿರಿಯಾನಿಗೆ ಇಟ್ಟಿದ್ದಾರೆ. ಮತ್ತೆ ಒಂದ್ 2 ಪಾತ್ರೆ ಮತ್ತೆ ಬಿರಿಯಾನಿ ಮಾಡ್ತಾರೆ. ನೋಡಿ 1 ಪಾತ್ರೆಯಲ್ಲಿ ಫುಲ್ಲು ಬೋಟಿ ಗೊಜ್ಜು ಮಾಡ್ತಾ ಇದ್ದಾರೆ. ನೋಡಿ ಈಗ ಬಿರಿಯಾನಿ ಪೌಡರ್ ಹಾಕೊಂಡಿದ್ದಾರೆ. ಇದು ಎವರೆಸ್ಟ್ ಬಿರಿಯಾನಿ ಮಸಾಲ. ನೋಡಿ 1 ಡಬ್ಬ ಹಾಕೊಂಡಿದ್ದಾರೆ. ನೋಡಿ ಶಾಹಿ ಬಿರಿಯಾನಿ ಮಸಾಲ, ಇದು ಇವರು ಬಿರಿಯಾನಿಗೆ ಯೂಸ್ ಮಾಡ್ತಾ ಇರೋಂಥದ್ದು, ಎವರೆಸ್ಟ್ ಬ್ರ್ಯಾಂಡ್. ಇದು 1 ಡಬ್ಬ ಹಾಕೊಂಡಿದ್ದಾರೆ. 200 ಗ್ರಾಮ್ ಬಿರಿಯಾನಿ ಮಸಾಲ. ನೋಡಿ ಅದ್ರ ಮೇಲ್ಗಡೆ ಈಗ ತುಪ್ಪ ಹಾಕ್ತಾ ಇದಾರೆ. ಉಪ್ಪು ಸ್ವಲ್ಪ ಕಡಿಮೆ ಇದೆ, ಉಪ್ಪು ಹಾಕೊಂಡಿದ್ದಾರೆ. ನೋಡಿ ಜೀರಾ ಸಾಂಬಾರ್ ರೈಸ್ ಹಾಕೋದ್ರಿಂದ ರೈಸ್ ನೀವು ಅಕ್ಕಿ ಎಷ್ಟು ಹಾಕಿರ್ತೀರ, ಅಕ್ಕಿ ಎಷ್ಟು ಹಾಕಿರ್ತೀರ ಅಷ್ಟೇ ನೀರು ಹಾಕೊಂಡ್ರೆ ಸಾಕಾಗುತ್ತೆ. ಅಕ್ಕಿ ನೆಂದಿರುತ್ತಲ್ಲ, ಆ ಕಾರಣಕ್ಕೆ ಸ್ವಲ್ಪ ಕಡಿಮೆನೇ ಬೇಕಾಗುತ್ತೆ. ನೋಡಿ ಈಗ ರೈಸ್ ಬೆಂದಿದೆ. 85 ಇಂದ 90% ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ ನಂತರ ಈಗ ದಮ್ ಹಾಕ್ತಾ ಇದ್ದಾರೆ. ನೋಡಿ ಎಲ್ಲ ಫುಲ್ ಆ ಕಡೆ ಇರೋ ಕೆಂಡ ಎಲ್ಲ ತೆಗೆದು ಈ ಕಡೆ ಹಾಕೊಂತ ಇದ್ದಾರೆ. ನೋಡಿ ನೀರೆಲ್ಲ ಇಷ್ಟೊಂದು ಇಂಬ್ರಿ ಇರುತ್ತೆ. ನೋಡಿ ದಮ್ ಹಾಕುವಾಗ ಸ್ವಲ್ಪ ಎಣ್ಣೆ ಹಾಕೊಂತಾರೆ. ಇದು ಎಣ್ಣೆ ಹಾಕೋದ್ರಿಂದ ಈ ತರ ಬೇಗ ದಮ್ ಬೇಗ ಬರುತ್ತೆ. ನೋಡಿ ನೀರೆಲ್ಲಾನು ಒಂದು 85-90% ಇಂಬ್ರೋವ್ ಇದೆ. ಈಗ ದಮ್ ಹಾಕ್ತಾರೆ. ನೋಡಿ ಇದನ್ನ ಒಂದು 20 ನಿಮಿಷ ಆದ್ಮೇಲೆ ತೆಗಿತಾರೆ. ನೋಡಿ ಕೆಳಗಡೆ ಫುಲ್ ಕೆಂಡ ತೆಗಿಬೇಕಾಗುತ್ತೆ. ಫುಲ್ ಕೆಳಗಡೆ ಕೆಂಡ ತೆಗೆದು ಮೇಲ್ಗಡೆ ಹಾಕೊಂಡ್ಬಿಡ್ತಾರೆ. ನೋಡಿ ಅದ್ರ ಮೇಲ್ಗಡೆ ವೆಯ್ಟ್ಗೆ ಕಲ್ಲಿಕ್ತಿದ್ದಾರೆ. ನೋಡಿ ಈಗ ದಮ್ ತೆಗಿತಾ ಇದಾರೆ. ಇದೊಂದು 25-30 ನಿಮಿಷ ಆಗಿದೆ. 30 ನಿಮಿಷ ಆದ್ಮೇಲೆ ದಮ್ ತೆಗಿತಾ ಇದಾರೆ. ನೋಡಿ ಈಗ ದಮ್ ತೆಗಿತಾ ಇದ್ದಾರೆ. ನೋಡಿ ಮಟನ್ ಪೀಸಸ್ ನೋಡಿ ಫುಲ್ ರೆಡ್ ಹಿಂಗ್ ಬಂದಿದೆ. ಇದು 40 kg ಮಟನ್ ಅಲ್ವಾ?
ನೋಡಿ 40 kg ಮಟನ್ 25 kg ರೈಸ್ ಹಾಕಿರೋದ್ರಿಂದ ನೋಡಿ ಬಿರಿಯಾನಿ ಅನ್ನೋದು ಸಕ್ಕದ ಬಂದಿದೆ. ಸ್ನೇಹಿತರೆ ನೋಡಿದ್ರಲ್ಲ, PK ಕ್ಯಾಟರರ್ಸ್ ಕಡೆಯಿಂದ ಇವರು ಮಟನ್ ದಮ್ ಬಿರಿಯಾನಿ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ನೋಡಿ, ಇದಂತೂ ಎಕ್ಸಲೆಂಟ್ ಆಗಿತ್ತು. ನಾನು ಅಲ್ಲೇ ಬಂತಿಯಲ್ಲೇ ಕುತ್ಕೊಂಡು ಊಟ ಮಾಡಿದೆ, ತುಂಬಾನೇ ಚೆನ್ನಾಗಿತ್ತು. ನೋಡಿ, ಈ ತರ ಇವರು ಒಂದು 40 kg ಮಟನ್ ಮತ್ತೆ 25 kg ರೈಸ್ ಹಾಕಿ ಈ ತರ ಒಂದು ಮಟನ್ ಬಿರಿಯಾನಿ ಮಾಡೋದ್ರಿಂದ ಮಟನ್ ಬಿರಿಯಾನಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇವರು ಬರೀ ಜೀರಾ ಸಾಂಬಾರ್ ರೈಸ್ ಹಾಕಿ ಮಾಡಿರೋದು. ಜೀರಾ ಸಾಂಬಾರ್ ರೈಸ್ ಹಾಕಿ ಮಾಡೋದ್ರಿಂದ ರೈಸ್ ಅನ್ನೋದು ತುಂಬಾನೇ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಮಟನ್ ಅಷ್ಟೇ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಮಟನ್ ಬಿರಿಯಾನಿ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ನೋಡಿ, ಇದಂತೂ ತುಂಬಾನೇ ಚೆನ್ನಾಗಿತ್ತು. ನೋಡಿ, ನಿಮ್ಗೆಲ್ಲಾದ್ರೂ ಏನೇ ನಾನ್ ವೆಜ್ ಫಂಕ್ಷನ್ಸ್ ಇದ್ದಾಗ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇವ್ರ ನಂಬರ್ ನಾನು ಸ್ಕ್ರೀನ್ ಮೇಲೆ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.